ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ 14ನೇ ತಾರೀಕಿಂದು. ಇಲ್ಲಿ ಶ್ಯಾಮು ವಿವೇಕ್ಗೆ, ಅಣ್ಣ ನಿನ್ಗೆ ಆಫೀಸಲ್ಲೇನು ಕೆಲಸ ಇಲ್ವ ಇವತ್ತು ಅಂದಾಗ, ಇಲ್ಲ ಯಾಕೆ ಅಂದಾಗ, ಅಣ್ಣ ಅವ್ನು ಕೆಲಸ ಮಾಡ್ತೀಯಾ, ಅದಕ್ಕೆ ನೀವೇ ಡ್ರೈವಿಂಗ್ ಹೇಳ್ಕೊಟ್ಬಿಡ್ತೀರಾ ಅಂದಾಗ, ಏನು ಹೇಳ್ತಿದ್ದೆ ಶ್ಯಾಮ್ ನೀನು ಅಂದಾಗ, ಅಣ್ಣ ಇವಾಗ ನೀನೇ ಡ್ರೈವಿಂಗ್ ಹೇಳ್ಕೊಟ್ರೆ ಸರಿ ಹೋಗುತ್ತೆ, ಇಲ್ಲ ಅದಕ್ಕೆ ಏನಾರು ನಾನು ಡ್ರೈವಿಂಗ್ ಹೇಳ್ಕೊಟ್ಟು ಕಲಿಯೋಕೆ ಹೋದರೆ ದಿನಕ್ಕೆ ಎರಡೆರಡು ಸತಿ ನೀನು ನಮ್ಮನ್ನು ಬಿಡ್ಸೋಕೆ ಬರಬೇಕಾಯ್ತೈತೆ, ಯಾವುದು ಅಂತ ನೀನೇ ಯೋಚನೆ ಮಾಡ್ಕೊಂಡು ಅಂದಾಗ, ಸರಿ ಆಯಿತು ಬಾ ಹತ್ತು ಅಂತ ಅಂದ್ಬಿಟ್ಟು ಗೌರಿನ ಕೂರಿಸ್ಕೋತಾರೆ. ಗೌರಿ ಸರಿ ಸರ್ ಸೀಟ್ ಹಿಂದೆ ಮಾಡಿ ಮುಂದೆ ಮಾಡಿ ಅಂತ ಹಿಂದೆ ಮುಂದೆ ಮಾಡಿಸಿರ್ತಾಳೆ. ಅವಾಗ ಸರ್ ಹಿಂದೆ ಕೂತ್ಕೊಂಡ್ರೆ ಇಷ್ಟು ಆರಾಮಾಗಿದೆ ಅಲ್ವಾ, ಆದರೆ ಹಿಂಗೆ ಕೂತ್ಕೊಂಡು ಡ್ರೈವಿಂಗ್ ಮಾಡೋಕ್ಕಾಗುತ್ತಾ, ಸ್ವಲ್ಪ ಮುಂದೆ ಕೂತ್ಕೊಳ್ಳೋದು ಮುಂದೆ ಮಾಡಿ ಅಂತ ಅಂದ್ಬಿಟ್ಟು ಮುಂದೆ ಮಾಡಿಸ್ತಾಳೆ ಸೀಟ್ ಅಡ್ಜಸ್ಟ್ಮೆಂಟು. ಸರಿ ಇವಾಗ ಸರಿಗಿದೆ ಅಂತ ಅಂದ್ಬಿಟ್ಟು ಅಂದಾಗ ವಿವೇಕ್ ಹೋಗ್ತಾ ಇರ್ತಾರೆ. ಹಲೋ ಸರ್ ಡೋರ್ ಹಾಕಿ ಅಂದಾಗ, ಡೋರ್ ನಾನು ಹಾಕ್ಬೇಕಾ ಅಂದಾಗ, ನೀವೇ ಹಾಕಬೇಕು, ಹಾಕಿ ಡೋರ್ ಹಾಕಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ನಾನು ಕರ್ಮ ಅಂತೇಳ್ಬಿಟ್ಟು ಡೋರ್ ಹಾಕ್ಬಿಟ್ಟು ಹೋಗಿ, ಸರಿ ಆ ಕಡೆಯಿಂದ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಗೌರಿ. ಆ ಕಡೆಯಿಂದ ಬಂದು ವಿವೇಕ್ ಕೂತ್ಕೋತಾರೆ. ಕೂತ್ಕೊಂಡಿದ್ದ ತಕ್ಷಣ, ನೋಡು ಎಡಗಾಲು ಯಾವಾಗಲೂ ಕ್ಲಚ್ ಮೇಲೆ ಇರಬೇಕು, ಬಲಗಾಲನ್ನ ಬ್ರೇಕು ಮತ್ತು ಆ್ಯಕ್ಸಿಲೇಟರ್ಗೆ ಯೂಸ್ ಮಾಡಬೇಕು, ಅರ್ಥ ಆಯಿತಾ, ಮತ್ತು ಇದು ಗೇರ್ ಹಾಕ್ಕೊಂಡು ಮತ್ತು ರಿವರ್ಸ್ ತೊಗೋಬೇಕು, ಈ ಥರ ಕಲಿಬೇಕು. ಮತ್ತು ನೀನು ಡ್ರೈವಿಂಗ್ ಕಲಿಬೇಕಾದ್ರೆ ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ಡ್ರೈವಿಂಗ್ ಕಡೆ ಇರಬೇಕು, ಮತ್ತು ಮಸಲ್ಸ್ಗಾಗಲಿ ಮೆಂಟಲಿ ಆಗಲಿ ನೀನು ಆರಾಮಾಗಿರಬೇಕು, ಆವಾಗಲೇ ನೀನು ಡ್ರೈವಿಂಗ್ ಕಲಿಯೋಕ್ಕಾಗೋದು, ಅರ್ಥ ಆಯ್ತಾ ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಹಾಂ ಸರ್ ಅರ್ಥ ಆಗ್ತಾ ಇದೆ ಅಲ್ಲ, ನೀವು ಇಲ್ಲೇ ಇಷ್ಟು ಚೆನ್ನಾಗಿ ಪಾಠ ಮಾಡ್ತೀರಾ ಅಂದರೆ ಇನ್ನು ನಮ್ಮ ರೂಮಲ್ಲಿ ಇನ್ನೆಂಗೆ ಪಾಠ ಹೇಳ್ಕೊಡ್ಬೋದು ನನಗೆ, ಎಂಥ ಗುರು ಅಲ್ವಾ ನೀವು ಅಂದಾಗ, ಏಯ್ ಅವೆಲ್ಲ ಏನೂ ಇಲ್ಲ ಅಂದಾಗ, ಇಲ್ಲ ಬಿಡಿ ಸರ್ ಪರವಾಗಿಲ್ಲ, ನಾನು ಹೇಳೋದಲ್ಲ, ಇಲ್ಲೇ ಇಷ್ಟು ಚೆನ್ನಾಗಿ ನನಗೆ ಹೇಳ್ಕೊಡ್ತಾ ಇದ್ದೀರಾ, ಇನ್ನು ರೂಮಲ್ಲಿ ಹೆಂಗೆ ನೀವು ಹೇಳ್ಕೊಡ್ಬೋದು, ನನಗೆ ಪಾಠ ಹೇಳ್ಕೊಡ್ಬೋದಲ್ವಾ ಅಂತಂದಾಗ, ಅವೆಲ್ಲ ಏನಿಲ್ಲ, ಕಲಿ ನೋಡು, ಇದು ಫಸ್ಟ್ ಗೇರ್, ಇದು ಸೆಕೆಂಡ್ ಗೇರ್, ಇದು ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಆ್ಯಂಡ್ ರಿವರ್ಸ್ ನೋಡು ಇದನ್ನು ಅಂತ ಅಂದ್ಬಿಟ್ಟು ಅಂದಾಗ, ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಗೌರಿ ಅಂದ್ಕೊತಾಳೆ. ಆಮೇಲೆ ಗೌರಿ ರಾಡ್ನ ಇದು ಗೇರ್ನ ಮಾಮೂಲಿ ನಾವು ಕಬ್ಬಣ ಹಿಡ್ಕೊತೀವಲ್ಲ ಆ ಥರ ಹಿಡ್ಕೊತಾಳೆ. ಇದೇನು ಆಟೋ ಅಂದ್ಕೊಂಡಿದ್ಯಾ ಅಂದಾಗ, ಅಯ್ಯೋ ಇದು ಆಟೋನಾ, ಕಾರಲ್ವಾ ಅಂತ ಗೌರಿ ಕೇಳ್ತಾಳೆ. ಕಾರೇ ಇದು ಅಂದಾಗ, ಮತ್ತೆ ನನಗೆ ಹೇಳ್ತಾ ಇದ್ದೀರಾ ಅಂದಾಗ, ಮತ್ತು ಗೇರ್ ಹಾಕು ಅಂದಾಗ, ಹೆಂಗೆ ಅಂತ ಹೇಳಲ್ಲ ಸರಿಯಾಗಿ ನೀವು ಅಂದಾಗ, ಹೇಳದ್ನಲ್ಲ ಅಂದಾಗ, ಹಂಗೆ ಹೆಂಗೆ ತೋರಿಸ್ಬೇಕು ಗೇರ್ ಹಾಕೋದು ನೀವು ಅಂದಾಗ, ಸರಿ ತಗೋ ಇದು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತ ಕೈಯಲ್ಲಿ ತೋರಿಸ್ತಾ ಇರ್ತಾರಲ್ಲ, ಅವಾಗ ನೀವು ಮುಟ್ಬಿಟ್ರಲ್ಲ ಎಷ್ಟು ಖುಷಿ ಆಗ್ತದೆ ನನಗೆ ಅಂದಾಗ ಕೈ ಹಿಂದಕ್ಕೆ ತಗೊಂಡ್ಬಿಡ್ತಾರೆ ವಿವೇಕು. ಅಯ್ಯೋ ಬಿಡಿ ಸರ್ ಹೋಗಲಿ ಸರ್, ಇಲ್ಲಿ ಪಕ್ಕ ಕೂತ್ಕೊಂಡು ಡ್ರೈವಿಂಗ್ ಕಲ್ತಾರೆ ಅಷ್ಟು ಗೊತ್ತಾಗಲ್ಲ, ನಾನು ನಿಮ್ಮ ಮಡ್ಲಲ್ಲೇ ಬಂದು ಕೂತ್ಕೊಂಡ್ಬಿಟ್ಟು ಡ್ರೈವಿಂಗ್ ಕಲೀಲ್ಲ ಚೆನ್ನಾಗಿರುತ್ತೆ ಅಂತ ಗೌರಿ ಹೇಳ್ತಾರೆ. ಏಯ್ ಅವೆಲ್ಲ ಏನಿಲ್ಲ, ನೀನು ಮಾಮೂಲಲ್ಲೇ ಕೂತ್ಕೊಂಡು ಕಲ್ತ್ಕೊ, ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಆಯಿತು ನಡಿ ಅಂದಾಗ, ಹಿಂಗೆ ಹೋಗಿ ಎಡಗಾಲಲ್ಲಿ ಕ್ಲಚ್ ಹಿಡ್ಕೊ, ಬಲಗಾಲಲ್ಲಿ ಆ್ಯಕ್ಸಿಲೇಟ್ರ್ ಬ್ರೇಕ್ ಇರಬೇಕು ಯಾವಾಗ್ಲೂ. ಸರಿ ಈಗ ಮೂವ್ ಮಾಡು ಅಂದಿದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಮೂವ್ ಮಾಡಿದಾಳೆ, ಸಡನ್ನಾಗಿ ನಿಲ್ಲಿಸ್ಬಿಡ್ತಾಳೆ. ಆಮೇಲೆ ಯಾಕೆ ನಿಲ್ಲಿಸ್ತೆ ಅಂದ, ಮತ್ತು ಇದು ಮುಂದಕ್ಕೆ ಹೋಗ್ತಾ ಇಲ್ವಲ್ಲ ಅಂದಾಗ, ಇದನ್ನು ಹಿಡ್ಕೋಬೇಕಲ್ವ ಅಂದಾಗ, ಮತ್ತು ಅದನ್ನು ಹೇಳ್ಕೊಡ್ಲೇ ಇಲ್ವಲ್ಲ ನೀವೆಂಥ ಡ್ರೈವರು, ಇದನ್ನು ಹೇಳ್ಕೊಡ್ಬೇಕು ತಾನೆ, ಸರಿ ಹಿಡ್ಕೊ ಅಂದಾಗ ವಿವೇಕ್ ಹಿಡ್ಕೋತಾಳೆ. ನನ್ನೆಲ್ಲ ಸ್ಟಿಯರಿಂಗ್ ಹಿಡ್ಕೊಬ ಅಂದಾಗ, ಸರಿ ಅದನ್ನು ಹೇಳಬೇಕಲ್ವ ಇದನ್ನು ಹಿಡ್ಕೋಬೇಕು ಅಂತ, ನೀವೇನು ಹೇಳ್ದಲೆ ಹಿಡ್ಕೋದ್ರೆ ನಾನೇನು ಮಾಡಲಿ ಅಂತ ಗೌರಿ ಅಂತಾಳೆ. ಸರಿ ಅಮ್ಮ ತಾಯಿ ಸ್ಟಿಯರಿಂಗ್ ಹಿಡ್ಕೋ, ನಿನಗೆ ಡ್ರೈವಿಂಗ್ ಕಲಿಸೋಷ್ಟೊತ್ತಿಗೆ ನನಗೆ ತಲೆ ನೋವು ಬಂದ್ಬಿಡ್ತು ಅಷ್ಟೇನೇನೆ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಆಮೇಲೆ ಸರಿ ಆ ಸ್ಟಿಯರಿಂಗ್ ಹಿಡ್ಕೋ ಅಂತ ಅಂದ್ಬಿಟ್ಟು ಸೀಟ್ ಬೆಲ್ಟ್ ಹಾಕೋತಾ ಇರ್ತಾರೆ. ಅಲೋ ನೀವು ಎಕ್ಸ್ಪರ್ಟ್ ಡ್ರೈವರಾ, ಸೀಟ್ ಬೆಲ್ಟ್ ಹಾಕೋದೇ ಹೇಳ್ಕೊಟ್ಟಿಲ್ಲ, ಮೊದಲು ಹತ್ತಾನೆ ಹೇಳ್ಕೊಡ್ಬೇಕು ನೀವು ಅಂದಿದ ತಕ್ಷಣ, ಅಮ್ಮ ಹಾಕೋ ಈಗ, ಇದು ಹಾಕ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂದಾಗ, ಇದೆಲ್ಲ ಓವರಾಗಿ ಆಡಬೇಡ ಹಾಕೋ ಆಗುತ್ತೆ ಅಂತ ವಿವೇಕ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸೀಟ್ ಬೆಲ್ಟ್ ಹಾಕತ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಇವರು ಶ್ಯಾಮ್ ನೋಡಿಕೊಂಡು, ಹೆಂಗೋ ನಮ್ಮ ಅಣ್ಣ ಪುಣ್ಯವತಿಗೆ ಡ್ರೈವಿಂಗ್ ಕಲಿಸ್ಬಿಟ್ಟು ಪುಣ್ಯಾತ್ಮ ಆಗ್ಬಿಟ್ರು ಅಂತ ಅಂದ್ಬಿಟ್ಟು ಶ್ಯಾಮ್ ಅನ್ಕೊತಿರ್ತಾರೆ. ಗೌರಿಯಲ್ಲಿ ಕಲಿತಾ ಇರ್ತಾಳೆ, ವಿವೇಕ್ ಕಲಿಸ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಮನೇಲಿ ಏನಾಗುತ್ತೆ, ಶಾರದಮ್ಮನವರು ದೀನ್ ಬಂದವರು ಟಿ ವಿ ನೋಡ್ತಾ ಇರ್ತಾರೆ. ಚಂಚಲನೂ ಅಲ್ಲೇ ಕೂತಿರ್ತಾಳೆ. ಶಾರದಮ್ಮವರು, ಯಾಕೋ ಬರ್ತಾ ಇಲ್ಲ ಕಣಮ್ಮ, ಟಿ ವಿ ಕೆಟ್ಟೋಗಿರ್ಬೇಕಲ್ವ ಅಂದಾಗ, ಇಲ್ಲ ಅತ್ತೆ ಟಿ ವಿ ಕೆಟ್ಟೋಗಿಲ್ಲ, ರಿಮೋಟಲ್ಲಿ ಶೆಲ್ ಡೌನ್ ಆಗಿರ್ಬೋದು, ರಿಮೋಟ್ ಕೊಡಿಲಿ ನಾನು ಶೆಲ್ ಹಾಕ್ಕೊಡ್ತೀನಿ ಕೊಡಿ ಅಂತೇಳ್ಬಿಟ್ಟು ರಿಮೋಟ್ ಶೆಲ್ ಹುಡುಕ್ತಾ ಇರ್ತಾಳೆ. ಎಲ್ಲ ಕಡೆಗೂ ಇನಿಲರ್ ಸಿಗುತ್ತೆ, ಡ್ರಾಯರ್ ತೆಗೀಲಿ, ಟಿ ವಿ ಯೂನಿಟ್ ತೆಗೀಲಿ, ಎಲ್ಲೂ ನೋಡಿದ್ರು ಇನಿಲರ್ ಸಿಗ್ತಾ ಇರುತ್ತೆ ವಿವೇಕ್ದು ಔಷಧಿದು. ಅವಾಗ ಅತ್ತೆ ಇಲ್ಲಿ ನೋಡಿ ಎಲ್ಲ ಕಡೆನೂ ಇನಿಲರೇ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾಳೆ. ಆವಾಗ ಶಾರದಮ್ಮರು, ಹೌದಮ್ಮ ಸರಿತಾ, ಗೌರಿ ಮೊನ್ನೆ ವಿವೇಕಿಗೆ ಆ ಥರ ಉಸಿರಾಟಕ್ಕೆ ತೊಂದರೆ ಆಗಿದ್ದರಿಂದ ಅವನಿಗೆ ಸುಲಭವಾಗಿ ಸಿಗಲಿ ಅಂದ್ಬಿಟ್ಟು ಎಲ್ಲ ಕಡೆಗೂ ಇನಿಲರ್ ಇಟ್ಬಿಟ್ಟಿದ್ದಾಳೆ, ಎಲ್ಲೂ ಮಿಸ್ ಆಗಿಕೊಡ್ದು ಅಂತ ಎಲ್ಲ ಕಡೆ ಇಟ್ಬಿಟ್ಟಿದ್ದಾಳೆ, ತುಂಬ ಮುಂದಾಲೋಚನೆ ಕಣಮ್ಮ ಅವಳದು ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಆವಾಗ ಅದೇ ಸಮಯಕ್ಕೆ ಇದೀನು ಬಂದವರು, ಹೌದು ಸರಿತಾ, ಆ ಹುಡುಗಿ ಮುಂದದ್ದು ಏನಾಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಾಳೆ,
ತುಂಬ ಬುದ್ಧಿವಂತ ಇದ್ದಾಳೆ, ನಾಳೆ ನನ್ನ ಗಂಡಂಗೆ ಮತ್ತೇನು ತೊಂದರೆ ಆಗಬಾರ್ದು ಅಂತ ಎಲ್ಲ ಕಡೆ ವಿವೇಕಕ್ಕೆ ಸಿಗಂಗೆ ಇಕ್ಕಿದ್ದಾಳೆ. ಇದು ಗಂಡನ ಕಾಳಜಿ ಮಾಡೋದು ಅಂದರೆ. ಗಂಡನೂ ಅಷ್ಟೇ ಅವಳು ತುಂಬ ಚೆನ್ನಾಗಿ ನೋಡ್ಕೋತಾಳೆ, ಮನೆಯವ್ರನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾಳೆ, ಒಳ್ಳೆ ಬುದ್ಧಿ ಇದೆ ಆ ಹುಡುಗಿಗೆ ಅಂತ ಅಂದ್ಬಿಟ್ಟು ದೀನ್ ಬಂದವ್ರು ಹೇಳ್ತಾರೆ. ಸರಿತಾ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡು, ಹೌದು ಇದು ಅವತ್ತು ಇಲ್ದಿದ್ದಕ್ಕೆ ತಾನೇ ನನ್ನ ಮಗನಿಗೆ ಅಷ್ಟು ಕಷ್ಟ ಆಗಿದ್ದು ಅಂತ ಅಂದ್ಬಿಟ್ಟು ಗೌರಿ ಮಾಡಿರೋದಕ್ಕೆ ಸರಿತಗೂ ಮನಸ್ಸಲ್ಲಿ ಖುಷಿ ಆಗುತ್ತೆ. ಅದೇ ಸಮಯಕ್ಕೆ ಆಶಾ ಬರ್ತಾರೆ. ಆಶಾ ಬಂದಿದ ತಕ್ಷಣ, ನೋಡ್ದ ಅಕ್ಕ, ಗೌರಿ ಮನೆಗೆ ತಕ್ಕೊಳ್ಳಲ್ಲ ಅಂತ ನೀನು ಎಷ್ಟು ಸತಿ ಗೌರಿನ ಬೈದಿದ್ದೆ, ಆದ್ರೂ ವಿವೇಕ್ ಬಗ್ಗೆ ಅವಳು ಎಷ್ಟು ಕಾಳಜಿ ತೊಗೊಂಡಿದ್ದಾಳೆ ನೋಡು. ಅವಳು ಮುಂಜಾಗ್ರತೆಯಾಗಿ ಎಲ್ಲ ಕಡೆಗೂ ವಿವೇಕಿಗೆ ಆ ಹಿನ್ನೀರು ಸಿಗಂಗೆ ಇದ್ದಾಳೆ. ಅವಳು ನಮಗಿನ್ನ ಚೆನ್ನಾಗಿ ವಿವೇಕ ನೋಡ್ಕೊತಾಳೆ ಅಕ್ಕ. ವಿವೇಕ್ ಬಗ್ಗೆ ತುಂಬ ಕಾಳಜಿ ಮಾಡ್ತಾಳೆ, ಅವ್ನಿಗೆ ಏನು ಒಂಚೂರು ತೊಂದರೆ ಆಗ್ದಂಗೆ ಅವಳು ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಕಣಕ್ಕ. ಆದರೆ ನೀನೇ ಅವಳನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ. ಅದೇ ಸಮಯಕ್ಕೆ ಚಂಚಲ, ಓಹೋ ಮತ್ತು ಹಾಸ್ಪಿಟ್ಲಲ್ಲಿ ಫೋನ್ ಇಲ್ಲ, ದುಡ್ಡಿಲ್ಲ, ಹಾಗೆ ಹೀಗೆ ಅಂತ ಡ್ರಾ ಮಾಡಿಬಿಟ್ಲು, ಅದ್ಯಾವುದು ನಿಮಗೆ ಕಾಣಿಸ್ಲಿಲ್ವಾ ಅಂತಂದ್ಬಿಟ್ಟು ಚಂಚಲ ಅಂತಾಳೆ. ಅದೇ ಸಮಯಕ್ಕೆ ಆಶಾ, ಬರೀ ಒಳ್ಳೇದನ್ನ ಯೋಚನೆ ಮಾಡೋ, ಬರೀ ಒಳ್ಳೇದ್ರಲ್ಲೂ ಕೆಟ್ಟದ್ದು ಹುಡುಕ್ಬೇಡ ನೀನು ಚಂಚಲ. ಒಳ್ಳೇದನ್ನ ಯೋಚನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಯಾಕೆಂದರೆ ನಿನ್ನ ಮನಸ್ಸು ಒಳ್ಳೇದಿಲ್ವಲ್ಲ, ಅದಕ್ಕೆ ಒಳ್ಳೇದನ್ನ ಯೋಚನೆ ಮಾಡಲ್ಲ, ಆ ಒಳ್ಳೇದ್ರಲ್ಲೂ ಒಂದು ಕೆಟ್ಟದ್ದು ಹುಡುಕಿರ್ತೀಯ ನೀನು ಅಂತ ಅಂದ್ಬಿಟ್ಟು ಚಂಚಲಂಗೆ ಆಶಾ ಹೇಳ್ತಾರೆ. ಅವಾಗ ಆಶಾ ಸುಮ್ಮನೆ ಕೂತ್ಕೊಬಿಡ್ತಾರೆ, ಏನೂ ಮಾತಾಡಲ್ಲ. ಅವಾಗ ಆಶಾ ಸರಿತಾಗಿ, ಹೌದಕ್ಕ, ಅವತ್ತು ಅವಳ ಹತ್ರ ಫೋನು ಇರಲಿಲ್ಲ, ಫೋನ್ ಬೇರೆ ನೀನು ಇಸಿಟ್ಕೊಂಡ್ಬಿಟ್ಟಿದ್ಯಾ, ಅದರಿಂದ ಅವಳಿಗೆ ಎಷ್ಟು ತೊಂದರೆ ಆಯಿತು ನೋಡ್ದಾಕ, ಅದೇ ಫೋನ್ ಇದ್ದಿರೋ ಅವಳು ಯಾರಿಗಾನ ಫೋನ್ ಮಾಡ್ತಿದ್ಲಲ್ವಾ ಅಂತಂದ್ಬಿಟ್ಟು ಆಶಾ ಹೇಳ್ತಾರೆ. ಆಮೇಲೆ ಶಾರದಮ್ಮರು, ಹೌದು ಸರಿತಾ, ನೀನು ತವ್ರ ಮನೆಯವ್ರ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅವಳ ಹತ್ರ ಫೋನ್ ಇಸಿಟ್ಕೊಂಡ್ಬಿಟ್ಟಿದ್ಯಾ. ಅವಳು ಇವತ್ತು ಅಷ್ಟೇ ಫೋನ್ ಬೇಕು ಅಂತ ಕೇಳಲೇ ಇಲ್ಲ. ಅವತ್ತು ಫೋನ್ ಇದ್ದಿದ್ರೆ ವಿವೇಕ ಆ ಥರ ಆದಾಗ ನಮಗೆ ಫೋನ್ ಮಾಡಿ ತಕ್ಷಣ ತಿಳಿಸಿರೋಳು, ಅಷ್ಟೊಂದು ಅವಳು ಒದ್ದಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಆಮೇಲೆ ಆಶಾರು, ಅಕ್ಕ ಹೌದು ಅಕ್ಕ, ಮತ್ತು ಅವರು ಬ್ಯಾಂಕವ್ರು ಬಂದಾಗಲೂ ಅಷ್ಟೇ ಅಕ್ಕ, ಅವಳು ಫೋನ್ ಇಲ್ವಾ ಅಂದಿದ್ದಕ್ಕೆ, ಇಲ್ಲ ನಮ್ಮ ಯಜಮಾನ್ರು ಫೋನೇ ಇದೆ ಅಂತ ಹೇಳಿದ್ಲಲ್ವಾ ಅಂತ ಅಂದ್ಬಿಟ್ಟು ಆಶಾ ಹೇಳೋಷ್ಟರಲ್ಲಿ ಶಾರದಮ್ಮರು ಹಂಗೆ ಅಂತಾರೆ. ಹೌದು ಸರಿತಾ, ನಮ್ಮ ಯಜಮಾನ್ರು ಫೋನೇ ಇದೆ ಅಲ್ವಾ, ಅದೇ ನಂಬರ್ ಸಾಕು ನನಗೇನಕ್ಕೆ ಫೋನು ಅಂದ್ಲು, ನನ್ನ ಹತ್ರ ಫೋನ್ ಇಲ್ಲ, ಇವ್ರು ತೊಗೊಂಡವ್ರೆ ಅಂತ ಅವಳು ಅಲ್ಲೂ ಹೇಳಲಿಲ್ಲ. ನಮ್ಮ ಮನೆಯವ್ರನ್ನ ಅವಳು ಎಲ್ಲೂ ಬಿಟ್ಕೊಡಲ್ಲ, ನಮ್ಮ ಮನೆಯವ್ರಿಗೆ ಅಷ್ಟೇ ಗೌರವ ಕೊಡ್ತಾಳೆ, ನಮ್ಮ ಮನೆಯವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾಳವಳು ಅಂತ ಶಾರದಮ್ಮರು ಆಶಾರು ಹೇಳ್ತಾರೆ ಗೌರಿನ ವಹಿಸ್ಕೊಂಡು. ಅದೇ ಸಮಯಕ್ಕೆ ಸರಿತವ್ರಿಗೆ, ನೀನೇ ಅವಳನ್ನ ಅರ್ಥ ಮಾಡ್ಕೊತ ಇಲ್ಲ, ನೀನೇ ಅವಳನ್ನ ಅರ್ಥ ಮಾಡ್ಕೊಳ್ದಲ್ಲೇ ಮಾತಾಡ್ತಿದ್ದೆ ಅಂತ ಶಾರದಮ್ಮರು ಇದ್ದ ತಕ್ಷಣ ಆಮೇಲೆ ಆಶಾರು ಹಂಗೆ ಅಂತಾರೆ, ಸಾಕು, ಯಾರೋ ಅವಳನ್ನ ವಹಿಸ್ಕೊಂಡು ಮಾತಾಡಬೇಡಿ, ಸಾಕು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಅದೇ ಸಮಯಕ್ಕೆ ವಿವೇಕು, ಗೌರಿ, ಶ್ಯಾಮ್ 3 ಜನ ಅಲ್ಲೇ ನಿಂತಿರ್ತಾರೆ. ಗೌರಿ ಅವ್ರ ಅತ್ತೆ, ಸಾಕು ಅವಳು ವಹಿಸ್ಕೊಂಡು ಮಾತಾಡಬೇಡಿ ಅಂದ ತಕ್ಷಣ ಬೇಜಾರು ಮಾಡ್ಕೊಂಬಿಡ್ತಾಳೆ ಗೌರಿ. ಆವಾಗ ಸರಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಸರಿತಾ ಹೊರಟಿದ ತಕ್ಷಣ ಇವ್ರು 3 ಜನ ಬಾಗಿಲಲ್ಲೇ ನಿಂತಿರ್ತಾರೆ. ದೀನ್ ಬಂದವರು, ಯಾಕೆ ಅಲ್ಲೇ ನಿಂತಿದ್ದೀರಾ, ಬನ್ನಿ ಒಳಗಡೆ, ಎಲ್ಲೋಗಿದ್ದೀರಾ, 3 ಜನ ಒಟ್ಟಿಗೆ ಬರ್ತಾ ಇದ್ದೀರಾ, ಎಲ್ಲೋಗಿದ್ದೀರಾ ಅಂತ ಅಂತಿದ ತಕ್ಷಣ ಒಬ್ಬರು ದೇವಸ್ಥಾನ ಅಂತಾರೆ, ಒಬ್ಬರು ಆಫೀಸು ಅಂತಾರೆ, ಒಬ್ಬರು ಹೊರಗಡೆ ಹೋಗಿದ್ದೀನಿ ಅಂತಾರೆ. ಆಮೇಲೆ ಇದೇನಿದು 3 ಜನದ ಒಂದವರು ಉತ್ತರ ಬರ್ತಾ ಇದೆಯಲ್ಲ, ಓಹೋ ನೀವು 3 ಜನ ಒಂದೊಂದು ಕಡೆ ಹೋಗಿ ಆಮೇಲೆ ಒಂದೇ ತಾವು ಸಿಕ್ಕಿ ಬಂದ್ರೆ ಎಲ್ಲರೂ, ಒಳ್ಳೇದಾಯಿತು ಬಿಡಿ ಅಂತ ಅಂದ್ಬಿಟ್ಟಿದ ತಕ್ಷಣ ಸರಿತಾ ಬರ್ತಾರೆ. ಸರಿತಾ ಬರ್ತಿದ್ದಂಗೆ ಚಂಚಲಂಗೆ ಸರಿತಾ ದುರ್ಗುಟ್ಕೊಂಡು ಗೌರಿನೇ ನೋಡ್ತಿರ್ತಾರೆ. ಚಂಚಲಂಗೆ ಇಲ್ದಿದ್ದ ಕೋಪ, ಯಾಕೆಂದರೆ ಸರಿತಾ ಇವಾಗ ಗೌರಿನೇನಾರು ಬೈತಾರೆ, ಏನೋ ಒಂದು ಒಳ್ಳೆ ಸಿಗುತ್ತೆ ನಮಗೆ ಅಂತ ಕಾಯ್ತಿರ್ತಾಳೆ ಚಂಚಲ, ಗೌರಿನೇನಾರು ಸರಿತಾರು ಬೈಯುವಾಗ. ಮೋನಿಕಾನು ಮತ್ತು ಅನಿಕೆ ತಲೆ ಕೂತಿರ್ತಾರೆ, ಮೋನಿಕಂಗೆ ಇದೇ ಬೇಕಾಗಿರುತ್ತೆ. ಇವಾಗ ಸರಿತಾರು ಕೋಪ ಮಾಡ್ಕೊಂಡು ಗೌರಿನ ಬೈತಾರೆ ಅಂತಲೇ ಮೋನಿಕಾನು ಕಾಯ್ತಿರ್ತಾಳೆ. ಆದರೆ ಸರಿತಾ ಮುಂದೆ ಬಂದ್ಬಿಟ್ಟು ಗೌರಿ ಕೈ ತಗೊಂಡು ಬಲಗೈಗೆ ಆ ಫೋನ್ ಅವಳ ಕೈ ಇರ್ತಾರೆ. ಆವಾಗ ಮೋನಿಕಂಗೂ ಶಾಕ್ ಆಗುತ್ತೆ, ಚಂಚಲಂಗೂ ಶಾಕ್ ಆಗುತ್ತೆ, ಗೌರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ, ನೀವು ಯಾರೋ ಹೇಳಿ ಬಲವಂತ ಮಾಡಿಸಿದ್ರು ಅಂತ ನನಗೆ ಕೊಡ್ತಾಯಿದ್ದೀರ ಅತ್ತೆ, ಇಲ್ಲ ಮನ್ಸಾರ ಕೊಡ್ತಾಯಿದ್ದೀರ ಅತ್ತೆ ಫೋನು ಅಂದಾಗ, ಯಾರೋ ಹೇಳಿದ್ದಕ್ಕೆ ಕೊಡ್ತಾಯಿಲ್ಲ ನಾನು, ನಿನಗೆ ಇದರಿಂದ ಉಪಯೋಗ ಆಗಲಿ ಅಂತ ಕೊಡ್ತಾಯಿದ್ದೀನಿ, ತಗೋ ಅಂತ ಹೇಳ್ಬಿಟ್ಟು ಕೈಗಿಡ್ತಾರೆ. ಅವಾಗ ಗೌರಿ, ಅತ್ತೆ ಲವ್ ಯು ಅತ್ತೆ ಅಂತಾಳೆ. ಅಂದ್ಕೊಂಡು ಅಲ್ಲಿಂದ ಸರಿತಾ ಹೊಟ್ಟೋಗ್ತಾರೆ. ವಿವೇಕು ಹೊಟ್ಬಿಡ್ತಾರೆ. ಆಮೇಲೆ ಗೌರಿ ಫಸ್ಟ್ ಕಾಲ್ ವಿವೇಕಕ್ಕೆ ಮಾಡ್ತಾಳೆ. ಫೋನ್ ಎತ್ತಿದ ತಕ್ಷಣ, ಹಲೋ, ನಾನೇ ಪುಣ್ಯವತಿ, ಇದೇ ನನ್ನ ನಂಬರು, ಸೇವ್ ಮಾಡ್ಕೊಳ್ಳಿ, ನಾನು ಫೋನ್ ಸಿಕ್ಕಿದ್ರೆ ಫಸ್ಟ್ ಫೋನ್ ನಿಮಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಅದರಿಂದ ಮಾಡಿದ್ದೀನಿ, ಸೇವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಳೆ. ಆಮೇಲೆ ಸರಿತಾ ಆ ಕಡೆ ಹೋಗ್ತಿದಾಗ, ಅತ್ತೆ ನಿಮ್ಮ ನಂಬರ್ ನನ್ನ ಹತ್ರ ಇಲ್ಲ, ಅವ್ರ ನಂಬರ್ ಆದರೆ ನಾನು ಬಾಯ್ಪಾಠ ಮಾಡಿದೆ, ನಿಮ್ಮ ನಂಬರ್ ಕೊಡಿ, ಮಿಸ್ ಕಾಲ್ ಕೊಡ್ತೀನಿ, ನೀವು ಸೇವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸರಿತಾಗೆ ಹೇಳ್ತಾಳೆ. ಸರಿತಾ ತಲೆ ಬೋಸ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಆಶಾರೆಲ್ಲರೂ, ಆಶಾ ಸರಿತಾವ್ರನ್ನ, ಅಕ್ಕ ನೋಡ್ದಾಕ ಗೌರಿ ನನ್ನ ಮನ್ಸಿಗೆ ಗೆಲ್ಲಕ್ಕಾಗಲ್ಲ ಅಂದೆ, ಇವಾಗ ನಿನ್ನ ಮನ್ಸೊಳಗೆ ಬರೋಕ್ಕೆ ಗೌರಿ ಒಂದೊಂದೇ ಹೆಜ್ಜೆ ಇಡ್ತಿದ್ದಾಳಲ್ವಾ ಅಕ್ಕ ಅಂದಿದ ತಕ್ಷಣ ಸರಿತಾ ಏನೋ ಮಾತಾಡಲ್ಲ, ತಲೆ ಬಗ್ಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ಇವಳಿಗೆ ಮೋನಿಕಂಗೆ ಕೋಪ ಬಂದ್ಬಿಡ್ತದಲ್ಲ, ಅಲ್ಲಿ ಬಂದ್ಬಿಟ್ಟು ಅದು ಇದು ಎತ್ಕೊಂಡು ಬಿಸಾಕ್ತಿರ್ತಾಳೆ. ಇಲ್ಲಿ ಪ್ರತಿಯೊಂದಕ್ಕೂ ಗೌರಿ 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 ಗೌರಿ, ಈ ಮನೆಯವರೆಲ್ಲ ಗೌರಿ ಜಪನೆ ಮಾಡ್ತಾಯಿದ್ದಾರೆ, ನಾನು ಯಾರಿಗೂ ಕಾಣಿಸ್ತಾನೆ ಅಲ್ವಾ, ನನ್ನ ಕಡೆ ಯಾರೂ ಗಮನನೇ ಕೊಡ್ತಾಯಿಲ್ಲ, ಎಲ್ಲರೂ ಏನು ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವಿವೇಕನ ತೋರಿಸ್ಬಿಟ್ಲು ಅಂದ್ಬಿಟ್ಟು ಅವಳ ಬಗ್ಗೆ ಏನು ಹೊಗಳಿ ಎಲ್ಲರೂ ಅವಳನ್ನ ಮೆರೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನೂ ಅವ್ರು ನನ್ನ ಕಡೆ ನೋಡಬೇಕು, ಆ ಥರ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂತಿರ್ತಾಳೆ. ಅದೇ ಸಮಯಕ್ಕೆ ಅನಿಕತ್ತು ಒಂದು ಫೋನ್ ತಗೊಂಡು ಕೈ ಕೊಡ್ತಾನೆ. ಆಮೇಲೆ ಏನಿದು ನಿಕೇತ್ ಅಂದಾಗ, ಮತ್ತು ಇನ್ನೇನು ಅವತ್ತು ಬ್ಯಾಂಕ್ ಅಕೌಂಟ್ ಮಾಡಿಸೋ
ಟೈಮಲ್ಲಿ ಗೌರಿಗೆ ಮಾತ್ರ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ರೆ ನನಗೆ ಮಾಡಿಸ್ಲಿಲ್ಲ ಅಂತ ಜಗಳ ಮಾಡಿದೆ. ಅದಕ್ಕೆ ಇವತ್ತು ಗೌರಿಗೆ ಫೋನ್ ಕೊಟ್ರಲ್ಲ, ಇನ್ನು ನನಗೂ ಅದಕ್ಕೂ ಜಗಳ ಮಾಡ್ತೀಯ ಅಂತ ಹೇಳ್ಬಿಟ್ಟು ಮುಂಚೆನೇ ಫೋನ್ ತಂದುಬಿಟ್ಟಿದ್ದೀನಿ, ತೊಗೋ ಅಂತ ಹೇಳ್ಬಿಟ್ಟು ಅನಿಕೇತ್ ಮೋನಿಕನ ಕೈಗೆ ಫೋನ್ ಕೊಡ್ತಾನೆ. ಫೋನ್ ತೆಗೆದು ಬಿಸಾಕೊಟ್ಟು, ನನಗೆ ಫೋನ್ ಬೇಕು ಅಂತ ನೀನು ಕೇಳಿದ್ನ, ನನಗೆ ಇದ್ರ ಅವಶ್ಯಕತೆ ಇಲ್ಲ ಇವಾಗ ಅಂದಾಗ, ಮತ್ತು ಇನ್ನೇನು ಬೇಕು ಅಂದಾಗ, ನಾನು ಈ ಮನೇಲಿ ಮಹಾರಾಣಿ ಥರ ಮೆರಿಬೇಕು, ಈ ಮನೇಲಿ ನನ್ನ ನೋಡಿ ಪ್ರತಿಯೊಬ್ಬರು ನನ್ನ ಕಡೆ ಬಂದು ಮಾತಾಡಬೇಕು, ನನ್ನ ನೋಡಿ ಪ್ರತಿಯೊಬ್ಬರು ಗುರುತಿಸ್ಬೇಕು, ಎಲ್ಲರೂ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಈಗ ಗೌರಿಗೆ ಎಲ್ಲರೂ ಗೌರಿ 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 ಅಂತಿದ್ದಾರಲ್ಲ, ಅದ್ರ ಬದಲು ನನ್ನನ್ನು ನೋಡ್ಬೇಕು ಎಲ್ಲರೂ. ಆ ಥರ ನಾನು ಏನಾದ್ರು ಮಾಡಲೇಬೇಕು. ಏನು ಮಾಡಬೇಕು ಅನಿಕೇತ್, ನೀನು ನನಗೆ ಸಹಾಯ ಮಾಡ್ತೀಯ ಏನು ಅಂತ ಅನಿಕೇತ್ ಕೇಳ್ತಾನೆ. ಏನಿಲ್ಲ, ನಿನಗೆ ಮಾಡ್ಲಿಂಗ್ ಫೀಲ್ಡಲ್ಲಿರೋರೆಲ್ಲ ಸ್ವಲ್ಪ ಪರಿಚಯ ಇದ್ದಾರಲ್ಲ, ಅವ್ರಿಗೆಲ್ಲ ಹೇಳ್ಬಿಟ್ಟು ನಂಗೆ ಇನ್ಫ್ಲುಯೆನ್ಸ್ ಮಾಡಿಸ್ತೀಯಾ. ನಾನು ಮಾಡ್ಲಿಂಗ್ ಹೋಗಿ ಹೆಸರು ಮಾಡಿದ್ರೆ ಸೆಲೆಬ್ರಿಟಿ ಆದರೆ ಎಲ್ಲರೂ ನನ್ನ ಕಡೆಗೆ ಗಮನ ಕೊಡ್ತಾರೆ. ಅವಾಗ ಈ ಮನೆಯವ್ರಿಗೆಲ್ರಿಗೂ ನನ್ನ ಮೇಲೆ ಗಮನ ಬರುತ್ತೆ, ನನಗೆ ಗೌರವ ಕೊಡ್ತಾರೆ. ಪ್ಲೀಸ್ ಅನಿಕೇತ್ ಮಾಡ್ತೀಯ ಅಂದಾಗ, ಮೋನಿಕಾ ನಿನಗೆ ಬುದ್ಧಿ ಇದೆಯಾ ಇಲ್ವಾ ಅಂದಾಗ, ಯಾಕೆ ಅನಿಕೇತ್ ಅಂದಾಗ, ನೀನು ಅದೆಲ್ಲ ಮಾಡೋಕ್ಕಾಗಲ್ಲ ಇವಾಗ ಅಂದ. ಏನು ಹೇಳ್ತಾ ಇದೆಯಾ ಅನಿಕೇತ್ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ನೀನು ಆ ಮಾಡ್ಲಿಂಗ್ ಮಾಡೋಕ್ಕೋದ್ರೆ ಅವ್ರು ಕೊಡೋ ಬಟ್ಟೆಗಳೆಲ್ಲ ಹಾಕಬೇಕು, ನಿನಗೆ ಬುದ್ಧಿ ಇದೆಯಾ? ನೀನು ಇವಾಗ ಪ್ರೆಗ್ನೆಂಟು, ಆ ಥರ ಬಟ್ಟೆ ಎಲ್ಲ ಹಾಕೋಕ್ಕಾಗತ್ತಾ? ಇವಾಗ ಏನಾರು ನಾನು ನಿನ್ಗೆ ಎಂಕರೇಜ್ ಮಾಡಿದೆ ಅಂತ ಗೊತ್ತಾದರೆ ಈ ಮನೆಯವ್ರಂತೂ ನಾನು ಸುಮ್ಮನೆ ಬಿಡಲ್ಲ. ಇವಳು ಮಾಡೋದಕ್ಕೆಲ್ಲ ನೀನು ಎಂಕರೇಜ್ ಮಾಡಿದ್ಯಾ ಅಂತ ನನಗೆ ಕ್ಲಾಸ್ ತಗೋತಾರೆ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ ಅನಿಕೇತ್, ನಾನು ಎಲ್ಲರ ಮುಂದೆನೂ ನಾನು ದೊಡ್ಡೊಳಾಗಿ ನಾನು ಇರಬೇಕು ಅಂದಾಗ, ಅಯ್ಯೋ 25 ವರ್ಷದಿಂದ ನಾನು ನಮ್ಮ ಅಮ್ಮನೇ ಸರ್ಕಸ್ ಮಾಡ್ತಿದ್ದೀವಿ ಮನೇಲಿ ಒಂದು ಸ್ಥಾನ ಸಿಗಲಿ ಅಂತ, ನಮಗೆ ಆಗಲಿಲ್ಲ. ಈಗ ನೆನ್ನೆ ಮೊನ್ನೆ ಬಂದಿದ್ದೀನಿ, ನಿನ್ನ ಕೈಲೆಲ್ಲ ಆಗುತ್ತೆ, ನೀನೇನಿದ್ರು ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನೋಕೆ ಲಾಯಕು ಅಷ್ಟೇ ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಅನ್ಕೊತಿರ್ತಾರೆ. ಅವಾಗ ನಾನು ಏನಾರು ಮಾಡ್ಬೇಕು ಅನಿಕೇತ್ ಅಂದಾಗ, ನೀನೇನು ಮಾಡೋಕ್ಕಾಗಲ್ಲ, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡಿರು ಅಷ್ಟೇ ಅಂತ ಹೇಳ್ಬಿಟ್ಟು ಅನಿಕೇತ್ ಅಲ್ಲಿಂದ ಹೊಟ್ಬಿಡ್ತಾನೆ. ಇಲ್ಲಿ ಏನಾಗುತ್ತೆ, ಗೌರಿ ಮತ್ತೆ ವಿವೇಕಕ್ಕೆ ಕಾಲ್ ಮಾಡ್ತಾಳೆ. ವಿವೇಕ್ ಏನು ಮಾಡ್ತಾರೆ, ಗೌರಿ ನಂಬರ್ ಸೇವ್ ಮಾಡ್ಕೊಂಡಿರಲ್ಲ. ಅವಾಗ ಆಮೇಲೆ ಯಾರು ಅಂತ ವಿವೇಕ್ ಹೇಳ್ತಾರೆ. ಏನು ಯಾರು ಅಂತವ್ರೆ, ನಾನು ನಂಬರ್ ಸೇವ್ ಮಾಡ್ಕೊಂಡಿಲ್ಲ, ಇರೋ ಮಾಡ್ತೀನಿ ಅಂದ್ಬಿಟ್ಟು ಗೌರಿ ಏನು ಮಾಡ್ತಾಳೆ, ಆ ಫೋನ್ಗೆ ಸ್ವಲ್ಪ ಬಟ್ಟೆ ಥರ ಸುತ್ತಬಿಟ್ಟು, ಹಲೋ ಸರ್, ನೀವು ತುಂಬ ಸ್ಮಾರ್ಟಾಗಿದ್ದೀರ ಸರ್, ನಿಮ್ಮ ಡ್ರೆಸ್ ಸೆನ್ಸ್ ತುಂಬ ಚೆನ್ನಾಗಿದೆ ಸರ್, ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ವಾವ್ ಏನು ಸೂಪರಾಗಿದ್ದೀರ ಸರ್, ನಿಮ್ಮನ್ನು ನೋಡ್ಬಿಟ್ಟು ನಾನೇ ಫಿದಾಗೋದೆ ಸರ್ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾಳೆ. ಅದೇ ಸಮಯ ಜ್ಞಾನೇಶ್ ಅಲ್ಲಿಗೆ ಬರ್ತಾರೆ. ಆದರೆ ಜ್ಞಾನೇಶ್ ಗೌರಿ ನೋಡ್ತಾರೆ, ಗೌರಿ ಜ್ಞಾನೇಶ್ ಅವ್ರನ್ನ ನೋಡಲ್ಲ. ಅವಾಗ ಸಾರ್ ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಒಂದು ಉಮ್ಮ ಕೊಡಬೇಕು ಅನಿಸುತ್ತೆ ಸರ್ ಅಂತ ಅಂತ ಅಂದ್ಬಿಟ್ಟು ಫೋನಲ್ಲಿ ಕೊಡ್ತಾಳೆ. ಅವಾಗ ಜ್ಞಾನೇಶ್, ಅಯ್ಯೋ ಗೌರಿ ಇದು ನೀನಮ್ಮ, ನಾನು ಅಂದ್ಕೊಂಡಿರೋ ಗೌರಿ ಅಲ್ಲ ಇದು, ಗೌರಿ ಉಮ್ಮ ಅಂತ, ಅಪ್ಪ ದೇವ್ರೆ ಅಂತ ಜ್ಞಾನೇಶ್ ಅಲ್ಲಿಂದ ಹೊಟ್ಬಿಟ್ಟು ವಿವೇಕ್ ರೂಮ್ ಹತ್ರಕ್ಕೆ ಬರ್ತಾರೆ. ವಿವೇಕು, ಏಯ್ ಏನು ಹಂಗೆಲ್ಲ ಮಾಡ್ತಾ ಇದೆಯಾ ಅಮ್ಮ, ನನಗೆ ಮದುವೆ ಆಗಿದೆ ಅಮ್ಮ, ನಾನು ಆ ಥರ ಎಲ್ಲ ಅಲ್ಲ ಅಂದಾಗ, ಮದುವೆ ಆಗಿರೇನಂತೆ, ನಿಮ್ಮ ಹೆಂಡ್ತಿ ಗೊತ್ತಿದ್ದಂಗೆ ನೀವು ನನ್ನ ಗಂಡಂಗೆ ನನಗೂ ಮದುವೆ ಆಗಿದೆ, ನನ್ನ ಗಂಡಂಗೆ ಗೊತ್ತಿಲ್ಲದಂಗೆ ಇಬ್ಬರು ಪ್ರೀತಿ ಮಾಡೋಣ ಅಂದಾಗ, ಅವೆಲ್ಲ ನನ್ನಿಂದ ಸಾಧ್ಯ ಇಲ್ಲಮ್ಮ, ಅವೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ವಿವೇಕ್ ಅಂತಿರ್ತಾರೆ. ಅದೇ ಸಮಯಕ್ಕೆ ಜ್ಞಾನೇಶ್ ಬಂದು, ಅಯ್ಯೋ ವಿವೇಕ್ ಏನಪ್ಪ, ಯಾರಪ್ಪ ಹಿಂಗೆ ಕೂಗಾಡ್ತಿದ್ಯಾ ಅಂತ ಅಂದಿರ್ತಾರೆ. ಅಯ್ಯೋ ಯಾರೋ ಗೊತ್ತಿಲ್ಲ ಚಿಕ್ಕಪ್ಪ, ಫೋನಲ್ಲಿ ಹಾಗೆ ಹೇಗೆ ಮದುವೆ ಆಗಿದ್ರು ಪರವಾಗಿಲ್ಲ, ನಿಮ್ಮ ಹೆಂಡ್ತಿ ಗೊತ್ತಿಲ್ದಂಗೆ ನನಗೂ ಗಂಡಂಗೆ ಗೊತ್ತಿಲ್ದಂಗೆ ನಾವಿಬ್ರು ಪ್ರೀತಿ ಮಾಡೋಣ ಅಂತೆಲ್ಲ ಮಾತಾಡ್ತಿದ್ದಾರೆ ಚಿಕ್ಕಪ್ಪ, ಯಾರು ಅಂತ ಗೊತ್ತಿಲ್ಲ ಚಿಕ್ಕಪ್ಪ, ಹುಮ್ಮ ಕೊಡ್ತೀನಿ ಅಂತ ಬೇರೆ ಹೇಳ್ತಾವ್ರೆ ಅಂದಾಗ, ಹುಮ್ಮನ, ಅಯ್ಯೋ ಕಂದ ಅದು ಗೌರಿ ಕಂದ, ಗೌರಿಯಲ್ಲಿ ಮಾತಾಡ್ತಾ ಇದ್ದು ಕೇಳಿಸ್ಕೊಬಂದೆ ಅಂದಾಗ, ಹೌದಾ ಅಂದಿದ ತಕ್ಷಣ ಗೌರಿ ಎಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಆವಾಗ ಜ್ಞಾನೇಶ್ ಅವ್ರು ತಿರ್ಗಾ ಗೌರಿ ಕಡೆಗೆ ಹೋಯ್ತಿದ್ದಂಗೆ, ಸಾರ್ ಏನು ಸಾರ್, ನನ್ನ ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಂಡಿಲ್ಲ ಅಲ್ವಾ ನೀವು, ಫೋನ್ ಮಾಡಿದ್ರೆ ಯಾರು ಅಂತ ಕೇಳ್ತೀರಾ, ನನಗಿವತ್ತು ಗೊತ್ತಾಯಿತು ಬಿಡಿ, ನಿಮಗೆ ಮದುವೆ ಆಗಿದೆ ಅಂತ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು, ನಿಮ್ಗೆ ಒಂದ್ಸಲ ನಾನು ಇದ್ದೀನಿ ಅಂತ ನಂಗೆ ಅರ್ಥ ಆಯಿತು ಅಂತ ಗೌರಿ ಅಂತಾಳೆ. ಅವಾಗ ಅದೆಲ್ಲ ಏನೂ ಇಲ್ಲ ಅಂದಾಗ, ಪ್ರೀತಿ ಇರೋದ್ರಿಂದ ಸರ್ ಎಲ್ಲ ಇರೋದು ಅಂತ ಅಂತಿರ್ತಾಳೆ. ಅದೇ ಸಮಯಕ್ಕೆ ಜ್ಞಾನೇಶ್ ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ, ಯಪ್ಪ ಏನಪ್ಪ ಈಗಿನ ಕಾಲದಲ್ಲಿ ಫೋನ್ನಲ್ಲೇ ಎಲ್ಲ ಮಾತಾಡ್ತಾರೆ, ನಮ್ಮ ಕಾಲದಲ್ಲಿ ಫೋನ್ ಇಲ್ಲ, ಕೈ ಸನ್ನೆ ಬಾಯಿ ಸನ್ನೆ ಅಷ್ಟೇನೆ, ಅವಾಗ ಫೋನ್ ಇದ್ದಿದ್ರೆ ಆಯ್ತಿತ್ತಲ್ವಾ ಅಂತ ಅಂದ್ಬಿಟ್ಟು ಜ್ಞಾನೇಶ್ ಅಂದ್ಕೊಂಡು, ಅಮ್ಮ ಗೌರಿ ಆಯ್ತಮ್ಮ ಅಂತ ಮತ್ತೆ ಅಲ್ಲಿಂದ ಹೊರ್ಟೋಗ್ತಾರೆ. ಗೌರಿ ವಿವೇಕ್ ಹತ್ರ, ಹೇಳಿ ಸರ್ ಡಿಫೆಕ್ಟ್ ಸರ್, ನನಗೆ ಅರ್ಥ ಆಯ್ತು ಇವತ್ತು ನೀವು ಮದುವೆ ಆಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ನನಗೆಲ್ಲೋ ಒಂದು ಕಡೆ ಜಾಗ ಕೊಟ್ಟಿದ್ದೀರಂತ ನಾನು ಅಂದ್ಕೊಂಡೆ, ಇಲ್ಲ ಅಂದಿದ್ರೆ ನೀವು ಬೇರೆ ಹುಡುಗಿ ಫೋನ್ ಮಾಡಿದ್ರು ನಾನು ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಥರ ಮಾತಾಡ್ತಿದ್ರಾ, ನಂಗೆ ಅರ್ಥ ಆಯಿತು ಬಿಡಿ ಸರ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ವಿವೇಕು, ಯಪ್ಪ ಇವಳು ಫೋನ್ ನಂಬರ್ ಮೊದಲು ಸೇವ್ ಮಾಡ್ಕೋಬೇಕು, ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಫೋನ್ ಮಾಡಿ ನಾನು ತಲೆ ತಿಂತಿರ್ತಾಳೆ, ಹಾಗಾದ್ರೆ ಮಾಡಿ ಇವಳು ನಂಬರ್ ಸೇವ್ ಮಾಡ್ಕೊಂಬಿಟ್ರೆ ಇವಳೇ ಮಾಡ್ತಾಳೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ವಿವೇಕ್ ಏನು ಮಾಡ್ತಾರೆ, ಅವಳ ಫೋನ್ ನಂಬರ್ನ ಅಂದರೆ ಗೌರಿ ಫೋನ್ ನಂಬರ್ನ ಸೇವ್ ಮಾಡ್ಕೊತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.